Hello everyone, welcome to Sanmargaha classes. Let us see question number 10 of chapter Combustion and Flame. A fuel having the highest calorific value is ಹಾಗಿದ್ರೆ ಯಾವ ಫ್ಯೂಯಲ್ಗೆ ಜಾಸ್ತಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರುತ್ತೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಎಲ್ ಪಿ ಜಿ, ಆಪ್ಷನ್ ಬಿ ಪೆಟ್ರೋಲ್, ಆಪ್ಷನ್ ಸಿ ಹೈಡ್ರೋಜನ್, ಆಪ್ಷನ್ ಡಿ ಸಿ ಎನ್ ಜಿ. ಇಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಎನರ್ಜಿ generated or liberated when 1 kg of fuel is burnt. 1 kg ಎಷ್ಟು ಫ್ಯೂಯಲ್ ಬರ್ನ್ ಮಾಡಿದ್ರೆ ಅವಾಗ ಎಷ್ಟು ಎನರ್ಜಿ ರಿಲೀಸ್ ಆಗಿದೆ ಅದನ್ನ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರೀತಾರೆ. ಕ್ಯಾಲೋರಿಫಿಕ್ ವ್ಯಾಲ್ಯೂದು SI ಯೂನಿಟ್ ಏನು? ಇಟ್ ಈಸ್ ಕಿಲೋಜೂಲ್ ಪರ್ ಕೆಜಿ ಅಲ್ವಾ. 1 kg ಫ್ಯೂಯಲ್ ಅನ್ನ ಬರ್ನ್ ಮಾಡಿದ್ರೆ ಎಷ್ಟು ಕಿಲೋಜೌಲ್ನಷ್ಟು ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ, ಆಪ್ಷನ್ ಎ ಎಲ್ ಪಿ ಜಿ. ಎಲ್ ಪಿ ಜಿದು ಎಷ್ಟಿರುತ್ತೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದ್ರೆ ಇಟ್ ಈಸ್ 55,000 ಕಿಲೋಜೂಲ್ ಪರ್ ಕೆಜಿ. ನೋಡಿ, ಕಿಲೋಜೂಲ್ ಪರ್ ಕೆಜಿ 50,000. ಪೆಟ್ರೋಲ್ ಎಷ್ಟಿರುತ್ತೆ? 45,000 ಕಿಲೋಜೂಲ್ ಪರ್ ಕೆಜಿ. ಹೈಡ್ರೋಜನ್ದು ಇಟ್ ಈಸ್ 1,50,000 kilojoule per kg. CNG 50,000 kilojoule per kg. ಹಾಗಿದ್ರೆ ಇದರಲ್ಲಿ ಯಾವುದಕ್ಕೆ ಹೆಚ್ಚು ಕ್ಯಾಲೋರಿಫಿಕ್ ವ್ಯಾಲ್ಯೂ ಇದೆ? ದಟ್ ಈಸ್ ಆಪ್ಷನ್ ಸಿ, ಹೈಡ್ರೋಜನ್. Therefore option C is the correct answer. Hydrogen is having the highest calorific value. Thank you.